ಅಪ್ಕಾರ್ನ್ ತಗೊಂಡ್ ಬರೋ ಗ್ಯಾಪ್ ಅಲ್ಲಿ ಏನ್ ಯೋಚನೆ ಮಾಡಿರ್ತೀರಾ ಅಂತ ನಮಗ್ ಚೆನ್ನಾಗಿ ಗೊತ್ತು. ಮೋಸ್ಟ್ಲಿ ಕಾರ್ ಆಕ್ಸಿಡೆಂಟ್ ಆಗಿರುತ್ತೆ, ಹೀರೋಗೆ ಬ್ರೈನ್ ಆಫ್ ಆಗಿರುತ್ತೆ, ಹೀರೋನಿಗೆ ಮೀಟರ್ ಆಫ್ ಆಗಿರುತ್ತೆ ಅಂತ. ಎಲ್ಲಾರು ಇಂಟ್ರೊಡಕ್ಷನ್ ಸೌಂಡ್ ಮಾಡ್ತಾರಲ್ಲ, ನಾವು ಡಿಫ್ರೆಂಟ್ ಆಗಿರ್ಲಿ ಅಂತ ಇಂಟರ್ವೆಲ್ ಸೌಂಡ್ ಮಾಡಿದ್ವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾರು ಪಂಚರ್ ಆಯ್ತು ಅಷ್ಟೇ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನ್ನ. ಲೋ ಮಚ್ಚ, ಆ ಟೈರ್ನ ಚೇಂಜ್ ಮಾಡೋದಕ್ಕೆ ಅದು ಎಷ್ಟೊತ್ತು ತಗೋತಿಯಲ್ಲೋ? ನಜ್ಜಿ ತಳ್ಬಿಡ್ತೀನಿ ಕಾರ್ ಒಳಗಡೆ. ಮಗನೇ ಒಂದು ಸ್ಟೆಪ್ನಿ ಇಟ್ಕೊಳಕಾಲ್ದನ? ಲೋ, ಈಗ ತಾನೇ ಮದುವೆ ಆಗಿದ್ದೀನಿ, ಯಾಕೋ ಸ್ಟೆಪ್ನಿ ಬಗ್ಗೆ ಮಾತಾಡ್ತೀಯಾ? ಗಾಡಿ ಕೇಳಿದ್ದು ನಿನ್ಗಲ್ಲ. ಅದು ಮದುವೆ ಆಗೋ ಬೈದಲ್ಲಿ ಅರ್ಜೆಂಟಲ್ಲಿ ಎಲ್ಲ ಮನೇಲೆ ಮರ್ತು ಬಂದ್ಬಿಡ್ತೀನಿ ಕಣ. ಸದ್ಯ ನೀನು ಬಂದಲ್ಲ. ಲೋ ಮಚ್ಚ, ನನ್ನ ಹುಡುಗಿ ಜೊತೆ ಅಷ್ಟು ಡೀಪಾಗಿ ಮಾತಾಡ್ತಿದ್ದಿಲ್ಲ. ಮದುವೆ ಆಯ್ತಲ್ವಾ? ಎನಿವೇಸ್, ಹೇ ಥ್ಯಾಂಕ್ಸ್ ಕಣೆ ನಮ್ಮ ಮದುವೆ ಮಾಡಿಸಿದ್ದಕ್ಕೆ. ಪರವಾಗಿಲ್ಲ ಬಿಡೆ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀನು ಯಾರನ್ನಾದ್ರೂ ಬೇಗ ಮದುವೆ ಆಗು. ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ? ನಮ್ಮ ರೇಂಜಿಗೆ ಸೆಟ್ ಆಗೋಂಥ ಹುಡುಗ ಸಿಗ್ಬೇಕಲ್ಲೇ, ಸಿಗ್ದಾಗ ಆಗೋಣ ಬಿಡು. ನೀನು ನಿನ್ನ ರೇಂಜು ನನಗೆ ಗೊತ್ತಿಲ್ವಾ? ಅಂಥ ಹುಡುಗ ಎಲ್ಲಿ ಸಿಗ್ತಾನೆ? ಯಾಕೆ? ಮತ್ತಿನ್ನೇನೆ, ಮಗು ಜೊತೆಲಿ ಮಗು ಥರ ಇರಬೇಕಂತೆ, ದೊಡ್ಡೋರ ಜೊತೆಲಿ ದೊಡ್ಡೋರ ಥರ ಇರಬೇಕಂತೆ, ನೀನು ಒಬ್ಬಳಲ್ದೆ ಊರಲ್ಲಿರೋರು ಎಲ್ಲನೂ ಖುಷಿಯಾಗಿರ್ಬೇಕಂತೆ. ಪ್ಲಸ್ ಏನದ, ನಿನಗೆ ಗೊತ್ತಿಲ್ದಿರೋ ಒಂದು ಸ್ಪೆಷಲ್ ಕ್ವಾಲಿಟಿನ ಅವನು ಗುರುತಿಸಿ ಅದನ್ನು ಇಷ್ಟಪಡ್ಬೇಕಂತೆ. ಇವೆರಡು ಎಕ್ಕುಟ್ಟೋಗ್ಲಿ. ಮೂರನೇದೇನದು? ನಾನು ಎಲ್ಲ ಆಸೆಗಳನ್ನೂ ಅವ್ನು ಪೂರೈಸಬಾರ್ದು. ಇದೆಂತ ಆಸೆನೇ? ನೋಡು, ಮದ್ವೆಗ್ ಮುಂಚೆ ಹುಡುಗರು ನಾವ್ ಏನೇ ಆಸೆ ಪಟ್ರು ಅದನ್ನ ಪೂರೈಸ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಅದಕ್ಕೆ ಮದ್ವೆಗ್ ಮುಂಚೆನೂ ನನ್ನ ಆಸೆಗಳನ್ನ ಪೂರೈಸಕ್ಕೆ ಯಾರು ಸತಾಯಿಸ್ತಾರೋ ಅವನು ನನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋತಾನೆ ಅಂತ ಅರ್ಥ. ನೀನು ನಿನ್ನ ಲಾಜಿಕ್ಕು. ಹೇ, ಅದೇಗೆ ಮಚ್ಚ ಎಡಗಡೆ ತಿರ್ಗ್ಸ, ಮುಚ್ಕೊಂಡು ಕುತ್ಕೊಳ್ಳಲಿ. ಅದಾ ಸ್ವಲ್ಪ ಒಳ್ಳೇದೆ, ಆದ್ರೆ ಟ್ಯೂಬ್ ಲೈಟ್. ಸರಿ ಬಾ, ಪಂಚರ್ ಹಾಕ್ಸ್ಕೋಣ. ಮಚ್ಚ, ಅದು ಏನು ಮಿಸ್ಸಸ್ ಇಲ್ಲೇ ಇದ್ದಾಳೆ. ಅದಕ್ಕೆ ಮಜಾ ತಾವ್ ಫೈಟ್ ಮಾಡೋಳ ಕಾಪಾಡಿದ್ನ ನಾವು ನೋಡಿದೀವಿ ತಂದೆ. ಅಲ್ಲಿ ಗಂಡಸಿದ್ದಾರೆ, ಅವ್ರು ಏನೋ ಮಾಡ್ಕೊಳ್ತಾ ಇರ್ತಾವ. ಬನ್ನಿ ಮಜಾ ಇಲ್ಲ ಇರ್ಬೇಕು ಮಜಾ. ಒಂದೇ ಕಣಲ್ಲ ಸಾಯ್ ಬಿಡ, ಅಲ್ಲಿ ಹೋಗಿ ನೆಗದ್ಬಿಟ್ಟು ಸಾಯಿ. ಹೋಗಿ ಬರ್ತೀನಿ. ನಾ ಬಂದೆ. ಬಾಲು, ಹಾ. ಯಾಕೋ ಒಬ್ನೇ ಹೋಗ್ತಿದ್ಯಾ? ತಡಿ, ನಾನು ಬರ್ತೀನಿ. ಹೋಗಿ ಬರ್ತೀನಿ ರೇ. ಹೌದು, ಕೇಳದೆ ಮರ್ತೋಗ್ಬಿಟ್ಟೆ. ತಾವು ಈ ಊರ ತರ ಮಾಡೋ ಕೆಲಸ ಬಿಟ್ಟು ಬೇರೆ ಏನ್ ಮಾಡ್ಕೊಂಡಿದ್ದೀರಾ ಲೈಫಲ್ಲಿ? ಫೈನಲ್ ಇಯರ್ ಜರ್ನಲಿಸಂ ಸ್ಟೂಡೆಂಟು. ಆಮೇಲೆ ಹಣೆ ಬರ ಕೆಟ್ಟು ಅಂದ್ರೆ ಇನ್ನು 6 ತಿಂಗಳಲ್ಲಿ ಜರ್ಮನಿಗೆ ಹೋಗಿ ಇಂಟರ್ನ್ಶಿಪ್ ಮಾಡೋ ಐಡಿಯಾಸ್ ಇದೆ, ನೋಡ್. ಹೌದು, ನೀವು ಒಬ್ಬ ಹುಡುಗನ್ ಡೌಡ್ದಿದ್ರಲ್ಲ, ಅದೇ ನಾನು ಹೇಳ್ತಾರಲ್ಲ ಅವನ ಬಗ್ಗೆ. ಮದ್ವೆ ಆಯ್ತಾ ಒಂದು? ಆಯ್ತು ಬಿಡಿ, ಆ ವಿಷಯ ಎಲ್ಲ ಇವಾಗ ಯಾಕೆ. ಈ ಬಿಟ್ಟೋದ್ ಬಸ್ಸು ಬಿಟ್ಟೋದ್ ಹುಡುಗರು ಎಷ್ಟು ನೆನ್ಪಿಸ್ಕೊಂಡ್ರು ವಾಪಸ್ ಬರಲ್ಲ. ಬಿಟ್ಟೋದ್ ಬಸ್ಸು ಬಿಟ್ಟೋದ್ ಹುಡುಗಿರು ಎಷ್ಟು ನೆನ್ಸ್ಕೊಂಡ್ರು ವಾಪಸ್ ಬರಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಆಮೇಲೆ ಇನ್ನೊಂದು ವಿಷಯ. ಏನು ಅನ್ಕೊಳ್ಬಿಡಿ. ಏನಿಲ್ಲ, ನಿಮ್ ಹುಡುಗ ಅದೇನೋ ಕೇಳಿದ್ನಲ್ಲ, ಅದನ್ನ ಅವತ್ತ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನೀವೇ ಅವ್ನ ಮದುವೆ ಆಗೋದಾಯ್ತಾ? ನಿಮ್ ಹುಡುಗರಿಗೆ ಮದ್ವೆ ಆಗೋರ್ಗು ತಡ್ಕೊಳಕ್ ಆಗಲ್ವಾ? ತಡ್ಕೊಂಡಿರೋದಕ್ಕೆ ಕಾಡಲ್ಲಿ ಇನ್ನೂ ಆರಾಮಾಗಿ ನಡ್ಕೊಂಡ್ ಬರ್ತಾರೆ. ಏನಿಲ್ಲ, ಅದಾದ್ಮೇಲೆ ನೀವು ಬೇರೆ ಯಾರನ್ನೋ ಲವ್ ಮಾಡ್ಲಿಲ್ವಾ ಅಂತ ಕೇಳ್ದೆ. ಎಲ್ಲಾ ಹುಡುಗರು ಮೋಸಗಾರ್ರೆ. ಸುಮ್ನೆ ಅವನೇ ತಲೆಕೆಡ್ ಮುಂಡೆ ಮಗ ಮೋಸ ಮಾಡ್ದ ಅಂದ್ಬಿಟ್ಟು ಎಲ್ಲಾ ಹುಡುಗರು ಮೋಸಗಾರ ಅನ್ನೋದು ತಪ್ಪಲ್ವಾ? ಹಲೋ, ಒಂದ್ ಸೊಳ್ಳೆ ಕಷ್ಟ ಅಂತ ಆಲೋಟಕ್ಕೆ ಎಲ್ಲ ಸೊಳ್ಳೆನೂ ಸಾಯಿಸಲ್ವಾ? ಇದು ಹಂಗೇನೆ. ಆಯ್ತು ಬಿಡ್ರಿ, ಅದಕ್ಕೆ ಯಾಕ್ರಿ ಹಿಂಗ್ ರೈಸ್ ಆಗ್ತೀರಾ? ಹೆಣ್ಮಕ್ಳದ್ರ ಏನ್ ಹೇಳಿದ್ರು ತಪ್ಪಪ್ಪ. ಹೇ, ಅಲ್ಲಿ ನೋಡ್ರಿ, ಆ ಮಗು ಎಷ್ಟ್ ಚೆನ್ನಾಗಿ ಜಡ ಆಗ್ತಾ ಇದೆ. ಮಕ್ಳು ಮಾಡೋದೇ ಚಂದ ಅಲ್ವಾ? ಹೌದೌದು, ಮಕ್ಳು ಮಾಡೋದೇ ಚಂದ. ನಾನ್ ಹಂಗಲ್ಲ ಹೇಳಿದ್ದು. ನಾನು ಹಂಗಲ್ಲ ಹೇಳಿದ್ದು. ಪಡ್ಕೊಳ್ಬೇಕು ಬಾಯ್ನ. ಹೆಣ್ಮಕ್ಳು ಡಬಲ್ ಮೀನಿಂಗ್ ಸಿನಿಮಾ ನೋಡಿ ತುಂಬಾ ಹಾಳಾಗಿದ್ರಪ್ಪ. ಬರ್ತೀನಿ ತಡಿರು ಒಂದ್ ನಿಮಿಷ. ಮಗು ಜೊತೆಲಿ ಮಗು ಥರ ಇರಬೇಕಂತೆ, ದೊಡ್ಡೋರ ಜೊತೆಲಿ ದೊಡ್ಡೋರ ಥರ ಇರಬೇಕಂತೆ, ನೀನು ಒಬ್ಬಳಲ್ದೆ ಊರಲ್ಲಿರೋರು ಎಲ್ಲನೂ ಖುಷಿಯಾಗಿರ್ಬೇಕಂತೆ.
ರೀ ನೋಡು ಕಾಲ ನೋವು ಬಂದ್ಬಿಡ್ತು. ರೀ ಹಾ ಅಲ್ಲಿ ನೋಡ್ರಿ ಬ್ರಹ್ಮ ಕಮಲ ಇದು ಮರದ ಮೇಲೆ ಹೆಂಗ್ ಬಂತು? ಸಕ್ಕತ್ತಾಗಿದೆ ಅಲ್ಲ. ಚೆನ್ನಾಗಿದಲ್ಲ? ಚೆನ್ನಾಗಿದೆ. ಬನ್ನಿ ಹೋಗೋಣ. ಹೆಲೋ, ಏನು? ನೀವ್ ಚೆನ್ನಾಗಿದೆ ಅಂತ ಹೇಳಿ ಅಂತ ನಾನು ತೋರಿಸ್ತಾ ಇಲ್ಲ, ಮತ್ತೆ ಹೋಗಿ ತಗೊಂಬರ್ಲಿ ಅಂತ ಹೇಳ್ದೆ. ವಾ ಹಂಗೆ ಮ್ಯಾಟ್ರು. ಏನ್ ಯೋಚನೆ ಮಾಡ್ತಿದ್ದೀರಾ? ಹತ್ತಿ ಏಣಿ ಹುಡುಕ್ತಾ ಇದೀನಿ. ಏನ್ ಜೋಕಾ? ಮತ್ತಿನೇನ್ರಿ, ನೀವು ಹೂ ನೋಡ್ತಾ ಇದ್ದೀರಾ, ನಾನು ಮರ ನೋಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಆದ್ರೆ ಹೂವು ಬಾಡೋಗುತ್ತೆ, ಕೊಟ್ಟವರು ಮರ್ತೋಗ್ತಾರೆ. ಅಕಸ್ಮಾತ್ ಹೂ ತರಕ್ ಹೋಗಿ ಮೈಕೈಲ್ಲ ಪರಿಸ್ಕೊಂಡು ಮಿಸ್ ಆಗಿ ಅಲ್ಲಿಂದ ಬಿದ್ದು ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ನಿಮ್ಗೆ ಹೂ ತಂದ್ಕೊಟ್ರು ನೀವು ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನೆ ಆಗ್ತೀರಾ. ಆಮೇಲೆ ತರ್ಚಿರೋ ಗಾಯ ಎಲ್ಲ ಸೆಪ್ಟಿಕ್ ಆಗುತ್ತೆ, ಡ್ಯಾಮೇಜ್ ಆಗಿರೋ ಪಾರ್ಟ್ಸ್ ಎಲ್ಲ ಕೆಲಸ ನಿಲ್ಸುತ್ತೆ. ಕೊನೆಯಲ್ಲಿ ನೀವ್ ಯಾವ್ದೋ ಬೇರೆ ಹುಡುಗ ನೋಡ್ಕೊಂಡು ಮದ್ವೆ ಮನೇಲಿ ಮದ್ವೆ ಚರಲ್ಲಿ ಸೆಟ್ಲ್ ಆಗ್ತೀರಾ, ನಾನು ಯಾವ್ದೋ ಹಾಸ್ಪಿಟಲ್ ವೀಲ್ ಚರಲ್ಲಿ ಸೆಟ್ಲ್ ಆಗ್ತೀನಿ. ಸೊ ನನಗೇನೂ ಆಗ್ಬೇಕಾಗಿಲ್ದಿರೋ ಕೇವಲ ಒಂದು ಹುಡುಗಿ ಥ್ಯಾಂಕ್ಸ್ಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹುಡುಗಿ ಹೂವ ಕೇಳಿದ್ರೆ ತಂದ್ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಎಂತ ಗಂಡಸ್ರಿ ನೀವು? ಅಲೋ, ಈ ಸೆಂಟಿಮೆಂಟ್ ಡೈಲಾಗೆಲ್ಲ ನಮ್ಮ ಹತ್ರ ವರ್ಕ್ ಆಗಲ್ಲ. ಅದೆಲ್ಲ ಓಂ ಕಾಲಕ್ಕೆ ಮುಗ್ದೋಯ್ತು. ಇದೇನಿದ್ರು ಓಂ ಪ್ರಕಾಶ್ ಅವ್ರ ಕಾಲ. ಬನ್ನಿ ಹೋಗೋಣ, ಜಯನಿ ಬನ್ನಿ. ಆಯ್ತು ಬಿಡ್ರಿ, ಕೋಪ ಜಾಸ್ತಿ ಮಾಡ್ಕೊಂಡ್ರೆ ದಪ್ಪ ಆಗ್ತಾರಂತೆ. ಅಲ್ಲ, ನೀವು ದಪ್ಪಕ್ಕಿದ್ರಿ ಅಂತ ಹೇಳ್ತಿಲ್ಲ, ಸುಮ್ಮನೆ ಕ್ಯಾಶುವಲ್ ಹಂಗೆ ಹೇಳ್ದೆ. ಒಂದು ನಿಮಿಷ ತಡೀರಿ, ಇದು ಹೇಳ್ಕೊಳ್ಳಿ. ಬಂದೆ ತಡೀರಿ. ಹಲೋ, ಬಂದಿರೋದು ಸೂಸು ಮಾಡೋದಕ್ಕೆ, ಹೂ ತರಕಲ್ಲ. ಅಷ್ಟೊಂದೆಲ್ಲ ಖುಷಿ ಪಡ್ಬಿಡಿ, ಮುಂದೆ ತಿರುಗಿ. ನನ್ನ ಎಲ್ಲಾ ಆಸೆಗಳನ್ನ ಅವ್ನು ಪೂರೈಸ್ಬಾರ್ದು. ಇದೆಂತ ಆಸೆನೆ? ನೋಡು, ಮದ್ವೆಗ್ ಮುಂಚೆ ಹುಡುಗರು ನಾವ್ ಏನೇ ಆಸೆ ಪಟ್ರು ಅದನ್ನ ಪೂರೈಸ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಅದಕ್ಕೆ ಮದ್ವೆಗ್ ಮುಂಚೆನೂ ನನ್ನ ಆಸೆಗಳನ್ನ ಪೂರೈಸಕ್ಕೆ ಯಾರು ಸತಾಯಿಸ್ತಾರೋ ಅವ್ರು ನನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೊತಾರೆ ಅಂತ ಅರ್ಥ. ಹೌದಾತ? ಭೂಮಿಗೆ ಬಂದು ಎಷ್ಟು ವರ್ಷ ಆಯ್ತು? ನನಗೆ 62 ವಯಸ್ಸಾಯ್ತಮ್ಮ. ಸೂಸೈಡ್ ಮಾಡ್ಕೊಂಡು ಮದ್ವೆ ಆಗ್ತಾತ? 35 ವರ್ಷ ಹೆಚ್ಚಿನ. ಹೌದು, ಅಜ್ಜಿ ನೋಡಕ್ ನಿಮ್ಗಿಂತ ಸ್ವಲ್ಪ ದೊಡ್ಡವ್ರ ತರ ಕಾಣ್ತಾರಲ್ಲ. ಅದಾ ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ಓ, ಲವ್ ಮ್ಯಾರೇಜು. ಅಜಯ್, ಹೌದಪ್ಪ, ಲವ್ ಅಟ್ ಫಸ್ಟ್ ಸೈಟ್. ಲವ್ ಅಟ್ ಫಸ್ಟ್ ಸೈಟ್, ಸೂಪರ್. ಆದ್ರೆ ಈಗ ಅನ್ನಿಸ್ತಾ ಇದೆ ಇನ್ನೊಂದ್ಸಲ ಈ ಮುಸ್ಸಂಡಿನ ಸರಿಯಾಗಿ ನೋಡ್ಬೇಕಾಗಿತ್ತು ಅಂತ. ಏನಂದೆ? ಆಯ್ತಮ್ಮ. ಎಂತ ಹಿಂಗಂಬಿಟ್ರು? ಬೇರೇನಿಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಹೋಯ್ತಾ ನಿನಗೆ ಗೊತ್ತಾಯ್ತದೆ. ಏನು ಹೋಗುತ್ತೋ ಏನ್ ಗೊತ್ತಾಗತ್ತೋ. ಏನಾದ್ರೂ ಒಂದ್ ಸೂಪರ್ ಡೂಪರ್ ಆಗಿರೋ ಐಡಿಯಾ ಕೊಡಿ ನನ್ನ ಮಗನ್ ಪಟಾಯಿಸ್ಕೊಂಡು. ಎಕ್ಸ್ಕ್ಯೂಸ್ ಮೀ, ಇಬ್ರು ಏನೋ ಬಾರಿ ಡಿಸ್ಕಸ್ ಮಾಡ್ತಾ ಇದೀರಾ? ಏನಿಲ್ಲ ಬಾಲು, ನೀನ್ ಮದ್ವೆ ಆಗೋ ಹುಡ್ಗಿಗೆ ಅಡ್ಗೆ ಎಲ್ಲ ಮಾಡಕ್ ಬರ್ಬೇಕಾ? ಇಲ್ಲ, ಪಕ್ಕದ ಮನೆಯವನ್ ತಂದು ನಿಮ್ ಮನೆಗೆ ಇಟ್ಟು ಹೋಯ್ತಾನೆ. ಅದೇ ಮತ್ತೆ ಅಟ್ಲೀಸ್ಟ್ ಕಾಫಿ ಮ್ಯಾಗಿ ನೂಡಲ್ಸ್ ಆದ್ರೂ ಮಾಡಕ್ ಗೊತ್ತಿರ್ಬೇಕು ಅಲ್ವಾ ತಾತ? ಹೌದು. ಕಾಳಾಗ್ತಾವಳೆ, ನಿನಗೆ ಕಾಳಾಗ್ತಾವಳೆ. ಆಮೇಲೆ ಈ ಮನೆ ಕೆಲ್ಸ ಎಲ್ಲ ಹೆಂಗೆ? ಎಲ್ಲ ಅವಳೇ ಮಾಡ್ಬೇಕಾ? ಎಲ್ಲ ಅವಳೇ ಮಾಡ್ಬಿಟ್ರೆ ದಪ್ಪ ಆಗೋರು ಯಾರಜ್ಜಿ? ಪರವಾಗಿಲ್ಲ, ನಾವು ಕೆಲಸವ್ರನ್ನ ಇಟ್ಕೊತೀವಿ. ಎಂತ? ಹೌದು ಹೌದು. ಎಷ್ಟೇ ಕಷ್ಟ ಬಂದ್ರು ಆ ಹುಡುಗಿ ಜೊತೆ ಕೊನೆ ತನಕ ಇರ್ತೀಯಾ? ಹೌದು, ಏನಕ್ಕೆ ಇಷ್ಟೊಂದೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ದೀರಾ? ನೋಡಿ ಅಜ್ಜಿ, ಎಂತ ಟ್ಯೂಬ್ ಲೈಟ್ ನನ್ ಮಗ ಇವನು. ಇಂಡೈರೆಕ್ಟ್ ಆಗಿ ಹೇಳಿದ್ರು ಏನು ಅಂತ ಕೇಳ್ತಾ ಇದ್ದಾನೆ. ಇವಾಗ ಗೊತ್ತಾಯ್ತಲ್ಲ ನಿನ್ಗೆ, ನೀ ಸುಮ್ನಿದ್ ಬಿಡು, ನಾನ್ ಕೇಳ್ತೀನಿ. ಕೇಳಿ ಅಜ್ಜಿ, ನೀವೇ ಕೇಳಿ. ಯಜಮಾನ್ರೆ, ಏನೇ ನಮ್ ಹುಡುಗಿಗೆ ನಿಮ್ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ. ಹಾಗೆ ನಿಮ್ ಹುಡುಗನ್ಗೂ ನಮ್ ಹುಡುಗಿ ಇಷ್ಟನಾ ಅಂತ ಸ್ವಲ್ಪ ಕೇಳಿ ಹೇಳಿ. ನಾನು ಹೇಳಿಲ್ವಾ, ಹುಡುಗ ನಾಚ್ಕೊಳ್ತಾವನೆ ಅಂದ್ರೆ ಒಪ್ಕೊಂಡ ಅಂತಾನೆ ಅರ್ಥ. ಗಂಡ್ಸು ಅನ್ನೋದು ಮರೆತು
ನಾ ತುಂಬ ನಾಚ್ಕೊಂಡ್ಬಿಟ್ಟೆ ಗ್ರೌಂಡಲ್ಲಿ ಜಂಪ್ ಹೊಡೆದು ಮುಗಿಲಲ್ಲಿ ಪಾಚ್ಕೊಂಡ್ಬಿಟ್ಟೆ ಸಾಂಬ್ರಾಣಿ ಹೊಗೆಯ ಎದೆ ತುಂಬ ಹಾಕೋಳೆ ಹುಡುಗಿ ಮೊದಲಿಂದ ನಾನು ಜಾಬ್ಲೆಸ್ ಬರ್ಬಾದು ಬಡಗೆ ಫುಲ್ ಬಿಸಿ ನಾವೀಗ ಫುಲ್ ಬಿಸಿ ಲವ್ ಅಲ್ಲಿ ಫುಲ್ ಬಿಸಿ ಕರೆಂಟ್ ಕಂಬಿಯ ಮ್ಯಾಲೆ ಕಾಗೆಯು ಬಂದು ಕುಂತ್ರ ಕಾಗೆಯ ಜನುಮವು ಪಾವನವೋ ಬ್ಯಾಸಿಗೆ ಟೈಮಿನಲ್ಲಿ ಐಸ್ ಕ್ರೀಮು ಅಂಗಡಿ ಹಂಗೆ ನಾಕೆಂಟು ದಿನಗಳ ಯೌವನವೋ ತುಂಬಾ ಜಲ್ದಿ ಹುಡುಗಿ ಒಪ್ಪಿದರೆ ಕನ್ಫ್ಯೂಷನ್ ಕಾಮನ್ನು 2 ತಿಂಗಳಲ್ಲಿ ಅವಳು ಹೊಂಟೋದ್ರೆ ಬದುಕೋನು ಯಾವನು ಉಳಿಸ್ಕೋಬೇಕು ಹೆಂಗಾನ ಕಾನ್ಸಂಟ್ರೇಟು ಮಾಡೋಣ ಉಳಿಸ್ಕೋಬೇಕು ಹೆಂಗಾನ ಕಾನ್ಸಂಟ್ರೇಟು ಮಾಡೋಣ ಬೈಸ್ಕೊಂಡ್ರು ಓಕೆ ತಪ್ಕೊಂಡು ಕೊಡ್ಬೇಕು ಮುತ್ತು ನಾ ಹುಟ್ಟಲ್ಲೂ ಅನ್ನೋದು ಅವಳಿಗೂ ಗೊತ್ತು ಗಂಡ್ಸು ಅನ್ನೋದು ಮರೆತು ನಾ ತುಂಬಾ ನಾಚ್ಕೊಂಡ್ಬಿಟ್ಟೆ ಗ್ರೌಂಡಲ್ಲಿ ಜಂಪು ಹೊಡೆದು ಮುಗಿಲಲ್ಲಿ ಪಾಚ್ಕೊಂಡ್ಬಿಟ್ಟೆ ಸಾಂಬ್ರಾಣಿ ಹೊಗೆಯ ಎದೆ ತುಂಬ ಹಾಕೋಳೆ ಹುಡುಗಿ ಮೊದಲಿಂದ ನಾನು ಜಾಬ್ಲೆಸ್ ಬರ್ಬಾದು ಬಡಗೆ ಫುಲ್ ಬಿಸಿ ಲವ್ ಅಲ್ಲಿ ಫುಲ್ ಬಿಸಿ ನಾವೀಗ ಫುಲ್ ಬಿಸಿ ಲವ್ ಅಲ್ಲಿ ಫುಲ್ ಬಿಸಿ